ಹಾಯ್ ಆಲ್, ವೆರಿ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತೊಂದು ಅದ್ಭುತವಾಗಿರೋ ಚಟ್ನಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿಂದ ಮಾಡಿರೋ ಚಟ್ನಿ. ಇದಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಅನ್ನಕ್ಕೆ ಕಲಿಸ್ಕೊಂಡ್ರಂತೂ ಯಾರಿಗೂ ಗೊತ್ತೇ ಆಗೋಲ್ಲ ಬೆಂಡೆಕಾಯಿಂದ ಮಾಡಿರೋದು ಅಂತ. ಸೊ ಅದಕ್ಕೆ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಮತ್ತು ಜೀರಿಗೆ ಅರ್ಧ ಸ್ಪೂನು, ಒಂದು 5 ರಿಂದ 6 ಮೆಂತ್ಯ ಜಾಸ್ತಿ ಏನು ಬೇಡ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕಿ ಇದನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಗರ್ಗರಿ ಆಗೋ ತನಕ ಮೆಣಸಿನ್ಕಾಯಿ ಅಲ್ಲಿ ತನಕ ಹುರಿಬೇಕು. ಇದಂತೂ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡ್ರಂತೂ ಸೂಪರಾಗಿರುತ್ತೆ. ಇದನ್ನು ಚಪಾತಿ ಬೇಕಾದ್ರೆ ರೊಟ್ಟಿ ಜೊತೆಗೂ ನೀವು ಹಾಕ್ಕೋಬೋದು. ಇದಂತೂ ಖಂಡಿತ ಯಾರಿಗೂ ಗೊತ್ತೇ ಆಗೋಲ್ಲ ಬೆಂಡೆಕಾಯಿಂದ ಮಾಡಿರೋದು ಅಂತ. ಇದು ನಾನು ಟ್ರೈ ಮಾಡಿರೋದು ಫಸ್ಟ್ ಟೈಮ್ ಇದು. ನಾನು ತುಂಬ ವೀಡಿಯೋಸಲ್ಲಿ ರೀಲ್ಸಲ್ಲಿ ನೋಡ್ತಿದ್ದೆ, ಬೆಂಡೆಕಾಯಿಂದ ಯಾಕೆ ಟ್ರೈ ಮಾಡಬಾರ್ದು ನಾನು ಅಂದ್ಬಿಟ್ಟು. ಸೊ ಬೆಂಡೆಕಾಯಿ ಇತ್ತು ಇವತ್ತು ಒಂದು ಅರ್ಧ kg ಅಷ್ಟು. ಸೊ ಅದರಲ್ಲೇ ಒಂದು ಸ್ವಲ್ಪ ಪಲ್ಯನೂ ಮಾಡಿಬಿಟ್ಟು ನಾನು ಇದಕ್ಕೂ ಎತ್ತಿಟ್ಕೊಂಡಿದ್ದೆ ಚಟ್ನಿ ಮಾಡೋಣ ಅಂದ್ಬಿಟ್ಟು. ಇದಕ್ಕೇನು ಜಾಸ್ತಿ ಬೆಂಡೆಕಾಯಿ ಹಾಕಿಲ್ಲ, ಒಂದು 10ರಿಂದ 15 ಬೆಂಡೆಕಾಯಿ ಹಾಕಿದರೆ ಹೆಚ್ಚು. ಸೊ ಈಗ ಬೆಂಡೆಕಾಯಿ ನಾವು ಹುರ್ಕೋಬೇಕಲ್ಲ ಫಸ್ಟು. ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ನಾನು ಹುರ್ಕೊಂಡಿದ್ನಲ್ಲ ಮಸಾಲೆಗೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಆರಿದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಅಂತ. ಈಗ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಹಸಿಗಿರುತ್ತೆ, ನಿಮಗೆ ಚೆನ್ನಾಗಿರಲ್ಲ ಅದು ಗ್ರೈಂಡ್ ಮಾಡಿದ್ರೆ. ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕು. ಸ್ವಲ್ಪ ಮೆತ್ತಗಾಗಿ ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಬೆಂಡೆಕಾಯಿ ಹುರಿತಾ ಇರಬೇಕು. ಇದು ಲೋಳೆನೂ ಬಂದುಬಿಡುತ್ತಲ್ಲ, ಸೊ ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಹುಣಸೆಹಣ್ಣು ರಸ ಹಾಕ್ಬಿಡ್ತಾರೆ. ಆವಾಗ ನಿಮಗೆ ಲೋಳೆ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಬೆಂಡೆಕಾಯಿ ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೀರು ನೆನೆಸ್ಬಿಟ್ಟು ಬೇಕಾದ್ರೂ ಹಾಕ್ಕೋಬೋದು. ಸೊ ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಹುಣಸೆಹಣ್ಣೆ ಹಾಕ್ಕೋಬೋದು. ನಾನು ಅದಕ್ಕೆ ಬೆಂಡೆಕಾಯಿ ಜೊತೆಗೆ ಹಾಕ್ಕೊಂಡ್ಬಿಡ್ತಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಬೋದು, ಬೆಳ್ಳುಳ್ಳಿ ಆಪ್ಷನಲ್ಲು. ನಾನೇನು ಯೂಸ್ ಮಾಡಿಲ್ಲ ಬೆಳ್ಳುಳ್ಳಿ. ಸೊ ಇದಾರಿದೆ ಇವಾಗ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನೀವು ಬೆಂಡೆಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಅಂತ. ಸೊ ಇದು ಆಗಿದೆ ಇವಾಗ. ಇದು ಸ್ವಿಚ್ ಆಫ್ ಮಾಡಿ ನಾನು ಸ್ವಲ್ಪ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಇದನ್ನು ಜೊತೆಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಈಗ ಮಸಾಲೆನ ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಕ್ಕೆ. ಅದ್ರ ಜೊತೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಸಾಫ್ಟಾಗಿ ಆಗಿದೆ ನೋಡಿ, ಇಷ್ಟು ಸಾಫ್ಟಾಗಿರಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆಹಣ್ಣು ಆ್ಯಕ್ಚುಲಿ ಮುಂಚೆನೇ ಹಾಕಿದ್ದೀವಿ ನಾವು. ಇದು ಗ್ರೈಂಡ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ, ನಾವು ನೀರು ಬೇಕಾದ್ರೆ ಹಾಕ್ಕೋಬೋದು. ಬೆಂಡೆಕಾಯಿ ಅಂತೂ ಖಂಡಿತ ಗೊತ್ತಾಗಲ್ಲ ಯಾರಿಗಾರು ನೀವು ಕೊಟ್ಟರೆ. ನೀವು ಹೇಳ್ದೇ ಕೊಟ್ಟು ಟ್ರೈ ಮಾಡಿ ನೋಡಿ, ಯಾರಿಗಾರು ಗೊತ್ತಾಗುತ್ತಾ ಬೆಂಡೆಕಾಯಿ ಅಂತ. ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಚಟ್ನಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಚಟ್ನಿನೂ ರೆಡಿಯಾಗಿದೆ. ಈ ಕಡೆ ಒಂದು ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ ಲಂಚ್ಗೆ. ಮತ್ತು ಇವತ್ತು ಪಾಲಕ್ ದಾಲು ಮತ್ತು ಬೆಂಡೆಕಾಯಿ ಇತ್ತಲ್ಲ, ಅದನ್ನು ಬೆಂಡೆಕಾಯಿ ಫ್ರೈಯೂ ಮಾಡಿದ್ದೆ ಲಂಚ್ಗೆ. ಸೊ ಎಣ್ಣೆ, ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಈ ಚಟ್ನಿನೂ ಹಾಕಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಆ ಜಾರಲ್ಲೇ ಸ್ವಲ್ಪ ಎಲ್ಲ ಉಳಿದಿತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಒಂಚೂರು ನೀರಾಗಿ ಮಾಡ್ಕೊತಾ ಇದ್ದೀನಿ ಚಟ್ನಿ. ಇದನ್ನು ತುಂಬ ಗಟ್ಟಿನೇ ಇತ್ತು, ಅನ್ನಕ್ಕೆ ಕಲಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ. ಸೊ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಒಣಮೆಣ್ಸಿನ್ಕಾಯಿಗೂ ಇದಕ್ಕೂ ಸೇಮ್ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು. ಸೊ ಇಲ್ಲಿ ಅನ್ನಕ್ಕೂ ಕಲಸಿ ನೋಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು. ಬಟ್ ಟೇಸ್ಟ್ ಅಂತೂ ಅದ್ಭುತವಾಗೇ ಇತ್ತು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗೋಯಿತು. ಸ್ವಲ್ಪ ತುಪ್ಪ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋರು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೋದು. ಆಗ ಇಲ್ಲಿ ಲಂಚ್ಗೆ ದಾಲು ಮತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ದೀನಲ್ಲ, ಅದನ್ನು ಸುಮ್ಮನೆ ನಿಮಗೆ ವೀಡಿಯೋ ಹಾಕಿದ್ದೀನಿ. ವೀಡಿಯೋ ಅಷ್ಟಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.